ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ರಾಜಯೋಗ ಏನೋ ಬರ್ತಾ ಇದೆ. ಆದರೆ ನಿಮ್ಮದೇ ರಾಶಿನಲ್ಲಿ ಇರುವಂಥ ಆ ಗ್ರಹದ ಮಹತ್ವ ಆದರೂ ಗೊತ್ತಿದೆಯಾ ನಿಮಗೆ? ಸಿಂಹ ರಾಶಿಯವರಿಗೆ ಆಗ್ತಿರುವಂತಹ ಸೂರ್ಯಗ್ರಹಣದಿಂದ ಆದಾಯದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ಇದೊಂದು ತಪ್ಪನ್ನ ಮಾತ್ರ ನೀವು ಮಾಡ್ಕೋಬಾರ್ದು. ಕೊನೆಗೂ ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಗೆಲುವು ಸಿಗ್ತಾ ಇದೆ. ಆದರೆ ಗ್ರಹಣದ ನಂತರ ಆಗ್ತಿರುವಂಥ ಬದಲಾವಣೆ ಆದರೂ ಏನು ಅಂತ ನಿಮಗೆ ಗೊತ್ತಿದೆಯಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಎಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ಇಷ್ಟು ತಿಂಗಳ ಕಾಲ ಸಿಂಹ ರಾಶಿಯವರು ನಮ್ಮ ಕಷ್ಟ ನಮಗೆ ಗೊತ್ತು ಬಿಡಿ, ನಿಮ್ಗೇನು ಹೇಳೋದು ಅಂತ ಹೇಳೋರೆ ಜಾಸ್ತಿ ಆಗಿದ್ರು. ಯಾಕೆ ಹೇಳಿ, ರಾಶಾಧಿಪತಿ ಆಗಿರುವಂತಹ ಸೂರ್ಯಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರಿಂದ ವಿಪರೀತವಾದ ಖರ್ಚು, ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲ, ಏನು ಯೋಚನೆ ಮಾಡಬೇಕು, ಏನು ಡಿಸಿಷನ್ ತಗೋಬೇಕು ಅಂತಲೇ ನಿಮಗೆ ನಿರ್ಧಾರ ತಗೊಳ್ಳೋಕ್ಕೆ ಆಗ್ತಾ ಇರಲ್ಲ. ಆ ರೀತಿಯಾದ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರಿ. ಆದರೆ ಇದೇ ತಿಂಗಳ 17ನೇ ತಾರೀಕು ಸೂರ್ಯಗ್ರಹ ಮತ್ತೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ತನ್ನ ಸ್ವಂತ ರಾಶಿಗೆ ಬರ್ತಾ ಇರೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಮತ್ತೆ ಇದೇ ರಾಶಿಗೆ ಸೂರ್ಯ ಬರೋದಕ್ಕೆ ಇನ್ನು 1 ವರ್ಷಗಳ ಕಾಲ ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇದೊಂದು ಉತ್ತಮವಾದ ಸಮಯನೇ ಆಗುತ್ತೆ. ಅಂದರೆ ಆಗಸ್ಟ್ 17ನೇ ತಾರೀಕಿನ ನಂತರ ತುಂಬ ಒಳ್ಳೆ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ನೋಡಿ, ಯಾವಾಗಲೂ ಸಿಂಹ ರಾಶಿನಲ್ಲಿ ಅಥವಾ ಸಿಂಹ ಲಗ್ನದಲ್ಲಿ ಯಾವಾಗಲೂ ತುಂಬ ಉನ್ನತ ಸ್ಥಾನದಲ್ಲಿ ಇರುವಂಥ ಅಧಿಕಾರಿಗಳಾಗಿರ್ಬೋದು, ಅಥವಾ ರಾಜಕೀಯದಲ್ಲಿ ಇರುವಂಥವ್ರಾಗಿರ್ಬೋದು, ಸ್ವಂತ ಬಿಸ್ನೆಸ್ ಮಾಡ್ತಿರೋಂಥವ್ರಾಗಿರ್ಬೋದು, ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರಾಗಿರ್ಬೋರೆ ಜಾಸ್ತಿ ಆಗಿರ್ತಾರೆ. ಸೊ ಅಂಥವ್ರು ಎಲ್ಲರಿಗೂ ಕೂಡ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಲಾಭಗಳು ಸಿಗುತ್ತೆ. ಅಧಿಕಾರದಿಂದ ನಿಮಗೆ ಸಿಗಬೇಕಾದ ಎಲ್ಲ ಲಾಭಗಳು ಸಿಗುತ್ತೆ. ಹೈ ಪೊಸಿಷನ್ಗೆ, ಇನ್ನೊಂದಷ್ಟು ಹೈ ಪೊಸಿಷನ್ಗೆ ಹೋಗುವಂಥದ್ದು, ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು, ನೀವು ಮಾಡೋ ಒಂದೊಂದು ಕೆಲಸಕ್ಕೂ ಕೂಡ ಬೆಲೆ ಬರುವಂಥ ಒಂದು ಸಮಯ ಇದಾಗಿರುತ್ತೆ. ಆದರೆ ಆಗೋ ಕೆಲವು ಸಮಸ್ಯೆಗಳೇನು ಅಂತ ನೋಡಿದ್ರೆ, 17ನೇ ತಾರೀಕಿನ ಮುಂಚೆನೇ ನಿಮಗೆ ಗ್ರಹಣ ಆಗುತ್ತೆ. ನಿಮ್ಮ 12ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತೆ. ಸೊ ಇದರಿಂದ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ. 17ನೇ ತಾರೀಕುವರೆಗೂ ಕೂಡ ನಿಮಗೆ ವಿಪರೀತವಾದ ಖರ್ಚು, ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ. ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಸ್ವಲ್ಪ ಹಿನ್ನಡೆನೂ ಕೂಡ ನೀವು ನೋಡ್ತಿರ್ತೀರ. ಜೊತೆಗೆ ಗುರುನು ಕೂಡ 12ನೇ ಮನೇಲಿದ್ದಾನೆ, ಅಲ್ಲೂ ಕೂಡ ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ಖರ್ಚನ್ನ ಜಾಸ್ತಿ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಇನ್ನು ಮೇಲೆ ಅಂದರೆ 17th ನಂತರ ನೀವು ಉತ್ತಮವಾದ ಫಲಗಳನ್ನ ನೋಡ್ಬೋದು. ಗುರು 12ನೇ ಮನೇಲಿ ಇರೋದ್ರಿಂದ ಖರ್ಚಂತೂ ಸಾಮಾನ್ಯ ಇದ್ದೇ ಇರುತ್ತೆ. ಸ್ವಲ್ಪ ನೀವೇನೇ ಯಾವುದಾದ್ರೂ ವಸ್ತುಗಳನ್ನ ತಗೋಬೇಕು ಅಂತಂದಾಗ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆದರೆ ನೀವೇನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡ್ರೆ, ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತನೋ, ಅಥವಾ ಯಾವ್ದಾದ್ರು ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಈ ಸಮಯನ ನೀವು ಉಪಯೋಗ ಮಾಡ್ಕೊಳ್ಳಿ. ಇನ್ನು ನಿಮಗೆ 11ನೇ ಮನೆಯಲ್ಲಿ ಕುಜನ ಸಂಚಾರ ಇದೆ, ಭೂಮಿಯಿಂದ ಲಾಭಗಳಾಗುತ್ತೆ. ನೀವೇನಾದರೂ ಭೂಮಿ ತಗೋಬೇಕು ಅಂದ್ಕೊಂಡಿದ್ರೆ, ಮಾರಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಸಮಯ. ಯಾಕಂದರೆ 4ನೇ ಮನೆಗೂ ಕೂಡ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಭೂಮಿಯಿಂದ ನಿಮಗೆ ಉತ್ತಮ ಲಾಭ. ಇದೊಂದು ಒಳ್ಳೆ ಸಮಯ ನೋಡಿ. 4ನೇ ಮನೆಗೆ ಗುರು ದೃಷ್ಟಿ, 11ರಲ್ಲಿ ಕುಜನ ಸಂಚಾರ, ಭೂಮಿಕಾರಕ ಅಲ್ವಾ ಕುಜ. ಸೊ ಹಾಗಾಗಿ ಮತ್ತೆ ಲಗ್ನದಲ್ಲೇ ಸೂರ್ಯ ಕೂಡ ಕುತ್ಕೊಂಡಿದ್ದಾನೆ. ತುಂಬ ಒಳ್ಳೆ ಸಮಯ. ಈ ಟೈಮಲ್ಲಿ ನೀವು ಭೂಮಿ ತಗೊಳ್ಳೋದು, ಮಾರೋದು, ಉತ್ತಮವಾದ ಲಾಭ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮಗೆ ಲಗ್ನದಲ್ಲೇ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರೋದಾಗಿರ್ಬೋದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು, ಆಪ್ರೇಷನ್ಗಳಾಗುವಂಥ ಸಂಭವಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. 2ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದೆ. ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಅದು ಶುಕ್ರ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದು ಬಿಟ್ಟರೆ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮೇಲೆ ನೀವು ಯಶಸ್ಸನ್ನು ನೋಡುವಂಥ ಒಂದು ಸಮಯ ಆಗಿರುತ್ತೆ. ಆದರೆ
ನೋಡಿ ನಿಮಗೆ 6ನೇ ಮನೆ ಮೇಲೆ ಕೂಡ ನಿಮಗೆ ಏನು ಗುರುವಿನ ದೃಷ್ಟಿ ಇದೆ. ಯಾರೆಲ್ಲ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಿರೋರು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ವಿನ್ನಿಂಗ್ಸ್ ಆಗೋ ಚಾನ್ಸಸ್ಸು ಇರುತ್ತೆ, ಕೆಲಸಗಳು ಸಿಗುವಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಉದ್ಯೋಗದ ಯೋಗ ಇದೆಯಾ ಅಂತ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆದರೆ ನೋಡಿ 7ನೇ ಮನೆಯಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಮಾತಾಡ್ಬೇಕಾದ್ರೆ ನೀವೇ ಕೇರ್ಫುಲ್ ಆಗಿರಿ. ಯಾಕಂದರೆ ಸೂರ್ಯ 12ರಲ್ಲಿದ್ದಾಗೂ ಕಸಿವಿಸಿ, ಲಗ್ನಕ್ಕೆ ಬಂದಾಗೂ ಕೋಪ ಸಿಟ್ಟು ಜಾಸ್ತಿ. ಸೊ ಹಾಗಾಗಿ ಆ ಕ್ಷಣ ಬಿಟ್ಬಿಡಿ. ಅದಾದ್ಮೇಲೆ ಕೂತ್ಕೊಂಡು ಮಾತಾಡಿ, ಕೋಪನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಕೆಲವೊಂದು ಮೆಡಿಟೇಷನ್ನ ಪ್ರತಿದಿನ ಮಾಡೋದನ್ನ ನೀವು ರೂಢಿ ಮಾಡ್ಕೋಬೇಕಾಗಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಶನಿಯ ಸಂಚಾರ ಅಂತ ನೋಡೋಕೆ ಬಂದಾಗ 8ನೇ ಮನೇಲಿ ಶನಿ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರುತ್ತೆ. 12ರಲ್ಲಿ ಬೇರೆ ನಿಮಗೆ ಗುರು ಇರ್ತಾನೆ, 17ನೇ ತಾರೀಕುವರೆಗೂ ಸೂರ್ಯ ಇರ್ತಾನೆ. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದು, ಅಥವಾ ಏನೋ ಒಂಥರ ಕಸಿವಿಸಿ ತಲೆಯಲ್ಲಿ ಇದೇ ಅರ್ಧ ದೊಡ್ಡ ಸಮಸ್ಯೆಗಳಾಗೋಗ್ಬಿಟ್ಟಿರುತ್ತೆ ನಿಮಗೆ. ಆದರೆ ಇವಾಗ ನಿಮಗೆ ಗುರುವಿನ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕತ್ತೆ. ಅಥವಾ ಲೆಟ್ ಇಟ್ ಗೋ, ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಇದೆಲ್ಲ ಪಾಸಿಂಗ್ ಕ್ಲೌಡ್ಸ್ ಅನ್ನೋಂಥ ಒಂದು ಮೆಂಟಾಲಿಟಿ ಕೂಡ ನೀವು ಬೆಳೆಸ್ಕೊತೀರಾ. ಆದರೆ ತುಂಬ ಧೈರ್ಯವಂತರು ಜಾಸ್ತಿ. ಯಾಕಂದರೆ ಸಿಂಹರಾಶಿಯವರಿಗೆ ಎಂಥ ಸಮಸ್ಯೆ ಬಂದರೂ ಕೂಡ ಚಿಟಿಕೆ ಹೊಡೆಯೋಷ್ಟರೊಳಗಡೆ ಅದನ್ನು ನೀವು ಸಾಲ್ವ್ ಮಾಡ್ಕೊಂಡು ಬರೋಷ್ಟು ಕೆಪಾಸಿಟಿ ನಿಮಗಿರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಇಷ್ಟೇ ತಾನೇ ಮಾಡಿದ್ರಾಯ್ತು ಬಿಡು ಅನ್ನೋಂಥ ಮನಸ್ಥಿತಿ ನಿಮ್ದಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಪಾಸಿಟಿವ್ ಆಗಿ ತೊಗೊತೀರಾ. ಖಂಡಿತವಾಗ್ಲೂ ಎಂಥ ಸಮಸ್ಯೆ ಬಂದರೂ ಅದರಿಂದ ಬೇಗನೆ ನೀವು ಈಚೆ ಕಡೆಗೆ ಬರ್ತೀರಾ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ 17ನೇ ತಾರೀಕುವರೆಗೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡೋದು ಮತ್ತು ಆದಿತ್ಯ ಹೃದಯನ ಪಠನೆ ಮಾಡ್ಕೊಳ್ಳಿ. ತದನಂತರನೂ ಕೂಡ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಆದಿತ್ಯ ಹೃದಯನ ಪಠನೆ ಮಾಡ್ಕೊಳ್ಳೋದು. ನಿಮ್ಮ ಲೈಫ್ ಟೈಮ್ ಯಾವಾಗಲೂ ಕೂಡ ಆದಿತ್ಯ ಹೃದಯನ ಕೇಳ್ತಾ ಇರಿ ಅಥವಾ ಹೇಳ್ಕೊತಾ ಇರಿ. ಅದು ಯಾವಾಗಲೂ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಭಾನುವಾರದ ದಿವಸ ಗೋಧಿ ಆಗಿರ್ಬೋದು ಅಥವಾ ಗೋಧಿ ಹಿಟ್ಟು ಅಂದರೆ ಗೋಧಿ ಹಸಿಟ್ಟಾಗಿರ್ಬೋದು ನಿರ್ಗತಿಕರಿಗೆ ದಾನ ಮಾಡಿ, ಅಥವಾ ಚಪಾತಿ ಮಾಡಿ ಅದನ್ನು ತೊಗೊಂಡೋಗಿ ದಾನ ಮಾಡಿ. ಅದು ಕೂಡ ನಿಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳನ್ನ ಖಂಡಿತವಾಗ್ಲೂ ತಡೆಯುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ಸಮಸ್ಯೆ ಅಂದರೆ 2ನೇ ಮನೇಲಿ ಶುಕ್ರ ನೀಚ ಬೇರೆ ಆಗಿದ್ದಾನೆ. ಲಕ್ಷ್ಮೀ ದೇವಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವು ಆಗಿರ್ಬೋದು, ಕಮಲದ ಹೂವು ಆಗಿರ್ಬೋದು ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ಕೂಡ ನಿಮಗೆ ಬರೋ ಕೆಲವೊಂದು ಫಿನಾನ್ಷಿಯಲ್ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ರೆಡ್ಯೂಸ್ ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.